ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಯಾವ ಊರಿಗೆ ಬಂದಿದ್ದೇವೆ ಅಂತ ನೋಡೋಣ. ನೋಡಿ, ಎಷ್ಟೊಂದು ಅದ್ಭುತವಾದಂಥ ಒಂದು ದೃಶ್ಯ ಇದು. ತುಂಬ ಚೆನ್ನಾಗಿ ಇರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಟೆಂಪಲ್ ಕೂಡ ಇದೆ. ಅದು ಯಾವ ಟೆಂಪಲ್ ಅಂತ ಅಂದರೆ ವೀರಭದ್ರೇಶ್ವರ ಟೆಂಪಲ್ ಇದೆ. ಸೊ ನೋಡಿ, ನೀರಿನ ಒಂದು ಅದ್ಭುತವಾದ ದೃಶ್ಯ. ಇಲ್ಲಿ ನೋಡಿ, ಸ್ವಿಮ್ಮಿಂಗನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಇಂಥ ಸ್ಥಿತಿಯಲ್ಲಿ ಸ್ವಿಮ್ಮಿಂಗ್ ಮಾಡಬೇಡಿ, ತುಂಬ ಮಳೆಗಳಾಗ್ತಾ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವತ್ತು ನಾವು ಬಂದಿರೋದು ಸಿಂಗಟಾಲೂರು ದೇವಸ್ಥಾನಕ್ಕೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ, ಇಲ್ಲಿ ಬಂದುಬಿಟ್ಟು ಮೈನ್ ಎಂಟ್ರೆನ್ಸ್ ಇದು ನೋಡ್ತಾ ಇರ್ಬೋದು. ಇದೆಲ್ಲ ಮೈನ್ ಎಂಟ್ರೆನ್ಸ್ ಆಗಿರುತ್ತೆ. ನೋಡಿ, ಇವಾಗ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಮೇಲ್ಗಡೆ, ಇಲ್ಲಿಂದ ನೋಡಿ ಮೆಟ್ಲುಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಹಾಗೆ ಮೇಲ್ಗಡೆ ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಬಂದುಬಿಟ್ಟು ನೆಕ್ಸ್ಟು ಇಲ್ಲಿ ದೇವಸ್ಥಾನದ ಒಂದು ಡೀಟೇಲ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಹಾಗೆಯೇ ತುಂಬ ಚೆನ್ನಾಗಿದೆ ಟೆಂಪಲ್ ಕೂಡ, ಅದ್ಭುತವಾಗಿದೆ. ಎಲ್ಲರೂ ಒಂದ್ಸರಿ ಈ ಊರಿಗೆ ಬಂದು ಈ ದೇವಸ್ಥಾನವನ್ನು ನೋಡ್ಕೊಂಡೋಗಿ. ನೋಡಿ ಫ್ರೆಂಡ್ಸ್, ಇವಾಗ ಟೆಂಪಲ್ ಪಕ್ಕದಲ್ಲಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, ದೇವಸ್ಥಾನ ರೀಚ್ ಆಗಿದೆ. ನೋಡಿ, ದೇವಸ್ಥಾನ ಎಷ್ಟೊಂದು ಅದ್ಭುತವಾಗಿದೆ. ಹಾಗೆ ಪ್ರಶಾಂತವಾಗಿರುವಂಥ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಟೆಂಪಲ್ ಕೂಡ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಸುಂದರವಾದಂಥ ವಾತಾವರಣ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿಂದ ನೋಡಿದರೆ ಏನು ಆಗಲೇ ನಾನು ನೀರನ್ನು ತೋರಿಸಿದೆ ನೋಡಿ, ಹೊಳೆಯನ್ನು. ಆ ಹೊಳೆ ಇಲ್ಲಿಂದ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆಯೇ ಇಲ್ಲಿ ಕೂಡ ದೇವರ ಒಂದು ದರ್ಶನವನ್ನು ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ದೇವರ ದರ್ಶನ ಇದೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕಪ್ಪತ್ತಗಿರಿಗೆ ಹೋಗೋದಕ್ಕೆ ಇಲ್ಲಿ ಒಂದು ಗುಹೆ ಇದೆ. ಅದರ ಮಹತ್ವ ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಗುಹೆಯನ್ನು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನೋಡಿ, ಇಲ್ಲಿ ಕಪ್ಪತ್ತಗಿರಿ ಗುಹೆ ಅಂತ ಹೇಳ್ತಾರೆ. ಇವಾಗ ಬನ್ನಿ ಫ್ರೆಂಡ್ಸ್, ವೀರಭದ್ರೇಶ್ವರ ಪ್ರಸನ್ನ ವೀರಭದ್ರ ಸ್ವಾಮಿಯವರ ದರ್ಶನವನ್ನು ಮಾಡೋಣ. ನೋಡಿ, ವೀರಭದ್ರೇಶ್ವರ ದೇವರ ಒಂದು ಆಶೀರ್ವಾದವನ್ನು ನೀವು ಕೂಡ ಪಡೆದುಕೊಳ್ಳಿ. ಹಾಗೆ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಜನಸಾಗರ ಸೇರಿದೆ ಇಲ್ಲಿ. ತುಂಬ ಜನ ಸೇರಿದ್ದಾರೆ. ನೋಡ್ತಾ ಇರ್ಬೋದು. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ದೇವರ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ಎಲ್ಲರೂ ಕೂಡ ಫೋಟೋಶೂಟ್ ಮಾಡೋರೆ, ದೇವರ ಒಂದು ಫೋಟೋವನ್ನು ತಗೋತಾ ಇದ್ದರು. ಹಾಗೆ ನಾನು ಹೇಳಿದೆ ಇಲ್ಲಿ ನೀರಿನ ಒಂದು ಪ್ಲೇಸ್ ಕಾಣುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು. ಇಲ್ಲಿ ಬಂದುಬಿಟ್ರೆ ಇವಾಗ ನೋಡಿ, ದೇವಸ್ಥಾನ ಏನು ನಾವು ಬೆಟ್ಟವನ್ನು ಹತ್ತಿ ಬಂದಿದ್ವಿ ಅಲ್ವಾ, ಆ ಬೆಟ್ಟವನ್ನು ಹತ್ತಿದ ನಂತರ ಒಂದು ನೀರಿನ ಒಂದು ಏನು ಪ್ಲೇಸ್ಗಳಿದೆ ನೋಡಿ, ಅದೆಲ್ಲ ಕೂಡ ಇಲ್ಲಿ ಕಾಣಿಸುತ್ತೆ. ನೋಡಿ, ಎಷ್ಟೊಂದು ವಿಶಾಲವಾಗಿರುವಂಥ ದೇವಸ್ಥಾನ ಇದೆ ನೋಡಿ ಫ್ರೆಂಡ್ಸ್. ತುಂಬ ಅದ್ಭುತವಾಗಿದೆ. ಯಾರಾದರೂ ಹೊಸದಾಗಿ ಯಾವುದಾದ್ರೂ ಒಂದು ಟೆಂಪಲ್ಗೆ ವಿಸಿಟ್ ಮಾಡಬೇಕಂದ್ರೆ ಪ್ಲೀಸ್ ಇಲ್ಲಿ ಬಂದು ವಿಸಿಟ್ ಮಾಡಿ. ಹಾಗೆ ನಂತರ ಬಂದುಬಿಟ್ಟು ಇಲ್ಲಿ ಪ್ರಸಾದ ಕೂಡ ಇರುತ್ತೆ. ಸೊ ಪ್ರಸಾದದ ಒಂದು ಸ್ಥಳ ಇದು. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಎಷ್ಟೊಂದು ಚೆನ್ನಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಸಾದದ ಒಂದು ಸೇವೆ ನಡೀತಾ ಇದೆ ನೋಡಿ, ತುಂಬ ಚೆನ್ನಾಗಿ. ನೋಡಿ, ಪ್ರಸಾದ ನಿಲಯಕ್ಕೆ ದಾರಿ ಕೂಡ ಇದೆ, ಇಲ್ಲಿದೆ. ಸೊ ಸಾರಿ, ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲರಿಗೂ ಪ್ರಸಾದ ವಿತರಣೆ ಮಾಡ್ತಾಯಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.